ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಶಿವಲೀಲಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆದಂಥ ರುಚಿಕರವಾದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತೀರಾ? ಕರಿಬೇವಿನ ಚಟ್ನಿ. ಕರಿಬೇವಿನ ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಕರಿಬೇವು ಜಾಸ್ತಿ ಇದ್ದರೆ ಈ ರೀತಿ ಚಟ್ನಿನ ಮಾಡಿ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ಸ್ಪೈರ್ ಆಗುತ್ತೆ. ಖಂಡಿತವಾಗ್ಲೂ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ರುಚಿಕರವಾದಂಥ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಈಗ ನಾನು ಕರಿಬೇವು ಚಟ್ನಿ ಮಾಡೋಕೆ ಬಾಣಲಿನ ಬಿಸಿಗಿಟ್ಟಿನಿ. ಬಾಣಲಿ ಬಿಸಿ ಆಗೈತಿ. ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು 3 ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ರಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಎಣ್ಣೆಯಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತ್ರಿ, ತಿನ್ನಕ್ಕೆ ಅಷ್ಟೇ ರುಚಿಯಾಗಿರ್ತೈತ್ರಿ. ಈಗ ನೋಡ್ರಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗೈತಿ. ಇದಕ್ಕೀಗ ನಾನು 1-2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ರೀ. ಬೆಳ್ಳುಳ್ಳಿನ ಹಾಕಿ ಇದಕ್ಕೆ ಮತ್ತೆ ನಾನು ಈಗ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ತೀನಿ ರೀ. ಕೊಬ್ಬರಿನ ತುರಿದಾದ್ರೂ ಹಾಕೋಬೋದು, ಈ ರೀತಿ ಕಟ್ ಮಾಡಿ ಕೂಡ ಹಾಕೋಬೋದು ರೀ. ಕೊಬ್ಬರಿ ಬೆಳ್ಳುಳ್ಳಿನ ಹಾಕಿ ಇದನ್ನು ಮತ್ತೊಂದ್ಸರಿ ನಾವು ಎಣ್ಣೆಗ ಫ್ರೈ ಮಾಡ್ಕೋಬೇಕಾಗತ್ರಿ. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನೋಡ್ರಿ, 1 ಬಟ್ಲಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿನಿ. ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ನಾನು ಮತ್ತೊಂದ್ಸರಿ ಫ್ರೈ ಮಾಡ್ಕೊಳ್ತೀನಿ ರೀ. ಸ್ವಲ್ಪ ಹೊತ್ತು ಕರಿಬೇವು ಇದರಲ್ಲಿ ಫ್ರೈ ಆಗಲಿ ರೀ. ಕರಿಬೇವು ಏನಾದರೂ ಮನ್ಯಾಗ ಜಾಸ್ತಿ ಇತ್ತಂದ್ರೆ ಆ ಟೈಮ್ನಾಗ ಈ ರೀತಿ ಆರೋಗ್ಯಕರವಾದಂಥ ಚಟ್ನಿನ ಮಾಡಿಬಿಡ್ರಿ. ಕರಿಬೇವಿನ ಪರಿಮಳ ಬರೋವರೆಗೂ ಇದನ್ನು ಘಮ ಅಂತ ಸ್ಮೆಲ್ ಬರೋವರೆಗೂ ಹುರಿಬೇಕಾಕತ್ರಿ. ಒಂದು 5 ನಿಮಿಷ ನಿಧಾನ ಉರಿ ಇಟ್ಕೊಂಡು ಕರಿಬೇವನ್ನ ಈ ರೀತಿ ಹುರಿರಿ. ಕರಿಬೇವು ತಿನ್ನೋದ್ರಿಂದ ಕೂದಲಿಗೂ ಕೂಡ ತುಂಬಾ ಒಳ್ಳೇದೈತ್ರಿ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ಭಾಳ ಅಂದ್ರೆ ಭಾಳ ಇದಾವ್ರಿ. ಇದನ್ನು ನೀವು ಮನೆಗೆ ಟ್ರೈ ಮಾಡ್ರಿ. ಈಗ ನೋಡ್ರಿ, ಇದನ್ನು ನೀಟಾಗಿ ನಾನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ, ಕರಿಬೇವಿನ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿನಿ. ಇದು ಕೂಡ ತಣ್ಣಗಾಗಲಿ. ಇದು ತಣ್ಣಗಾಗಿನ ಮೇಲೆ ಇದನ್ನು ನಾನು ಚಟ್ನಿನ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ನೋಡ್ರಿ, ಇದು ತಣ್ಣಗಾಗೈತಿ. ಇದೇ ಟೈಮ್ನಾಗ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡೇನ್ರಿ. ಈಗ ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಳ್ತೀನಿ ರೀ. ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ನಾನು ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ತೇನೆ ರೀ. ನೋಡ್ರಿ, ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಮತ್ತೊಂದ್ಸರಿ ಮಿಕ್ಸಿ ಮಾಡ್ಕೊಳ್ತೀನಿ ರೀ. ಸಾಫ್ಟ್ ಆಗೋವರೆಗೂ ಚಟ್ನಿನ ಮಿಕ್ಸಿ ಮಾಡ್ಕೊಂಡ್ರೆ ಸೂಪರ್ ಆದಂಥ ಚಟ್ನಿ ರೆಡಿ ಆಕತಿ. ನೋಡ್ರಿ, ಇಷ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕ್ರಿ. ಈಗ ಇದನ್ನು ನಾನು ಪ್ಲೇಟ್ಗೆ ಹಾಕ್ಕೊಳ್ತೀನಿ ರೀ. ಹಂಗೆ ಇದಕ್ಕೆ ನಾನೀಗ ಒಗ್ಗರಣೆನ ಹಾಕ್ಕೊಳ್ತೇನೆ ರೀ. ನಿಮ್ಗೆ ಒಗ್ಗರಣೆ ಬೇಕಂದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ರೀ. ಸಾಸಿವೆ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೇನೆ ರೀ. ಹಾಕಿ ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆಗಕತ್ತೈತ್ರಿ. ಈ ಟೈಮ್ನಾಗ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊಳ್ತೇನೆ ರೀ. ಹಿಂಗು ಕೂಡ ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಈಗ ನೋಡ್ರಿ, ಇದನ್ನು ಮಿಕ್ಸ್ ಮಾಡಿ ಈಗ ನಾನು ಇದನ್ನು ಕರಿಬೇವಿನ ಚಟ್ನಿಗೆ ಒಗ್ಗರಣೆ ಕೊಡ್ತೇನೆ ರೀ. ಘಮ ಅಂತ ಸ್ಮೆಲ್ ಬರ್ತೈತಿ. ನೋಡ್ರಿ, ಈಗ ಚಟ್ನಿಗೆ ಹಾಕೊಳಕತ್ತೀನಿ. ಎಷ್ಟು ಮಸ್ತ್ ಆದಂಥ ಚಟ್ನಿ ರೆಡಿ ಆಯ್ತಲ್ಲೇನ್ರಿ. ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆದಂಥ ರುಚಿಕರವಾದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ವಿಧಾನ ನಿಮಗೆ ಈಗ ಗೊತ್ತಾಗಿದೆ. ಈ ರೆಸಿಪಿನ ಮನೆಗೆ ಟ್ರೈ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ, ವಿಡಿಯೋನ ಶೇರ್ ಮಾಡಿರಿ. ನೀವು ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ರೀ.